ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಆಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಯುರೋಪ್ನ ಒಂದು ಮನಮೋಹಕ ದೇಶದ ಬಗ್ಗೆ ತಿಳಿದುಕೊಳ್ಳೋಣ. ಅದುವೇ ನಾರ್ತ್ ಮ್ಯಾಸಿಡೋನಿಯಾ. ಪರ್ವತಗಳ ನಡುವೆ ಅಡಗಿರುವ ಈ ದೇಶ ಇತಿಹಾಸ ಮತ್ತು ಸಂಸ್ಕೃತಿಯ ಖಜಾನೆಯಾಗಿದೆ. ಬನ್ನಿ, ಎಂದು ನಾವು ನಾರ್ತ್ ಮ್ಯಾಸಿಡೋನಿಯಾದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಹೆಸರಿನ ಹೋರಾಟ. ಈ ದೇಶದ ಹೆಸರಿನ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಸ್ವತಂತ್ರ ಪಡೆದಾಗಿನಿಂದ ಗ್ರೀಸ್ನೊಂದಿಗೆ ಹೆಸರಿನ ವಿವಾದ ನಡೆಯುತ್ತಲೇ ಇತ್ತು. ಏಕೆಂದರೆ ಗ್ರೀಸ್ನಲ್ಲಿಯೂ ಮ್ಯಾಸಿಡೋನಿಯಾ ಎಂಬ ಪ್ರಾಂತ್ಯವಿದೆ. ಈ ವಿವಾದ 2018ರಲ್ಲಿ ಪ್ರೆಸ್ಪಾ ಒಪ್ಪಂದದ ಮೂಲಕ ಬಗೆಹರಿಯಿತು. ನಾರ್ತ್ ಎಂಬ ಪದವನ್ನು ಸೇರಿಸಿ ಹೊಸ ಹೆಸರು ಪಡೆಯಲಾಯಿತು. ಈ ಐತಿಹಾಸಿಕ ಒಪ್ಪಂದದ ಬೆನ್ನಲ್ಲೇ 2020ರಲ್ಲಿ ನ್ಯಾಟೋ ಸದಸ್ಯತ್ವ ಸಹ ದೊರೆಯಿತು. ಫ್ಯಾಕ್ಟ್ ನಂಬರ್ 2, ಪರ್ವತಗಳ ರಾಜ್ಯ. ನಾರ್ತ್ ಮ್ಯಾಸಿಡೋನಿಯಾ ವಿಶ್ವದ ಅತ್ಯಂತ ಪರ್ವತಮಯ ದೇಶಗಳಲ್ಲಿ 7ನೇ ಸ್ಥಾನದಲ್ಲಿದೆ. ಇಲ್ಲಿನ 85%ಕ್ಕೂ ಹೆಚ್ಚು ಭೂಭಾಗ ಪರ್ವತಗಳಿಂದ ಆವೃತವಾಗಿದೆ. ಅಲ್ಬೇನಿಯಾ ಗಡಿಯಲ್ಲಿರುವ ಮೌಂಟ್ ಕೊರಾಬಾ 2752 ಮೀಟರ್ ಎತ್ತರವಿದೆ. ಸ್ಥಳೀಯರೊಬ್ಬರು ಹೇಳುವಂತೆ ಕಾರಿನಲ್ಲಿ ಎಲ್ಲಿಗೆ ಹೋದರೂ ಮುಂದೆ ಒಂದು ಪರ್ವತ, ಹಿಂದೆ ಒಂದು ಪರ್ವತ ನಮಗೆ ಸಾಮಾನ್ಯವಾಗಿ ಕಾಣಸಿಗುತ್ತವೆ. ಫ್ಯಾಕ್ಟ್ ನಂಬರ್ 3, ಪ್ರಾಚೀನ ಓಹಿರಿಡ್ ಸರೋವರ. ಓಹಿರಿಡ್ ಸರೋವರ ವಿಶ್ವದ ಅತ್ಯಂತ ಹಳೆಯ ಸರೋವರಗಳಲ್ಲಿ ಒಂದಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ. 1979ರಲ್ಲಿ ಗುರುತಿಸಲ್ಪಟ್ಟ ಈ ಸರೋವರ ಸುಮಾರು 200 ಜಾತಿಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ. ಓಹಿರಿಡ್ ನಗರ ವಿಶ್ವದ ಅತ್ಯಂತ ಪ್ರಾಚೀನ ಮಾನವ ವಸತಿ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿನ ಸೇಂಟ್ ಪಾಂಟಲೋಜೋಮ್ ಮಠವು ಅತ್ಯಂತ ಹಳೆಯ ಸ್ಲಾವಿಕ ಮಠವಾಗಿದೆ. ಫ್ಯಾಕ್ಟ್ ನಂಬರ್ 4, ವೈವಿಧ್ಯಮಯ ಸಂಸ್ಕೃತಿ. 4ನೇ ಸಂಗತಿ ವೈವಿಧ್ಯಮಯ ಸಂಸ್ಕೃತಿಯಾಗಿದೆ. 1.8 ಮಿಲಿಯನ್ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಮ್ಯಾಸಿಡೋನಿಯನ್ನರು, ಅಲ್ಬೇನಿಯನ್ನರು, ರೋಮಾ, ವ್ಲಾಚ್ಗಳು, ಟರ್ಕಿಶ್ ಮತ್ತು ಬೋಸ್ನಿಯನ್ನರು ಸಹ ಇಲ್ಲಿ ವಾಸ ಮಾಡುತ್ತಿದ್ದಾರೆ. ಬಹುಪಾಲು ಜನರು ಆರ್ಥೋಡಾಕ್ಸ್ ಕ್ರಿಶ್ಚಿಯನರಾದರೆ 25%ಕ್ಕೂ ಹೆಚ್ಚು ಮಂದಿ ಮುಸ್ಲಿಂ ಅಲ್ಬೇನಿಯರಾಗಿದ್ದಾರೆ. ಈ ವೈವಿಧ್ಯತೆಯೇ ಈ ದೇಶದ ವಿಶೇಷತೆ ಆಗಿದೆ. ಫ್ಯಾಕ್ಟ್ ನಂಬರ್ 5, ಸ್ಕೋಪ್ಜೆ, ಸ್ಕೀಟ್ನ ರಾಜಧಾನಿ. ಸ್ಕೋಪ್ಜೆ ನಗರ, ಇದನ್ನು ಕೆಲವರು ಸ್ಕೀಟ್ನ ರಾಜಧಾನಿ ಎಂದು ಸಹ ಕರೆಯುತ್ತಾರೆ. 2014ರ ಯೋಜನೆ ಅಡಿಯಲ್ಲಿ ಮಾಜಿ ಸರ್ಕಾರ ನಿಯೋ ಕ್ಲಾಸಿಕಲ್ ಪ್ರತಿಮೆಗಳು ಮತ್ತು ಸುಂದರ ಕಟ್ಟಡಗಳನ್ನು ಇಲ್ಲಿ ನಿರ್ಮಾಣ ಮಾಡಿತು. ಆದರೆ ಸರ್ಕಾರ ಬದಲಾದಾಗ ಇದು ಅರ್ಧಚಂದ್ರದಲ್ಲೇ ಉಳಿಯಿತು. ಗ್ರೀಸ್ನೊಂದಿಗಿನ ಅಲೆಕ್ಸಾಂಡರ್ ದಿ ಗ್ರೇಟ್ ವಿವಾದವು ಇದರ ಭಾಗವಾಗಿತ್ತು. ಯೂಟ್ಯೂಬರ್ ಡ್ರೋ ಬಿಂಗ್ಸಿ ಇದನ್ನು ವಿಶ್ವದ ಅತ್ಯಂತ ವಿಚಿತ್ರ ನಗರಗಳಲ್ಲಿ ಒಂದು ಎಂದು ಕರೆದಿದ್ದಾರೆ. ಫ್ಯಾಕ್ಟ್ ನಂಬರ್ 6, ಸೂರ್ಯನ ರಾಜ್ಯ. ಇದು ಯುರೋಪಿನ ಅತ್ಯಂತ ಬಿಸಿಲಿನ ದೇಶಗಳಲ್ಲಿ ಒಂದಾಗಿದೆ. ವರ್ಷದಲ್ಲಿ 280 ದಿನಗಳು ಸೂರ್ಯನ ಬೆಳಕು ಇಲ್ಲಿ ಬೀಳುತ್ತದೆ. ಇದರ ಮೆಡಿಟೇರಿಯನ್ ಮತ್ತು ಕಾಂಟಿನೆಂಟಲ್ ಹವಾಗುಣ ದ್ರಾಕ್ಷಿ ಬೆಳೆಗೆ ಅನುಕೂಲಕರವಾಗಿದೆ. ಇಲ್ಲಿ 250ಕ್ಕೂ ಹೆಚ್ಚು ವೈನರಿಗಳಿವೆ. ಅದರಲ್ಲಿ 167 ಸಣ್ಣ ಕುಟುಂಬ ವ್ಯಾಪಾರಗಳು. ಇದು ಈ ಪ್ರದೇಶದ ಪ್ರಮುಖ ವೈನ್ ರಫ್ತುದಾರ ದೇಶವಾಗಿದೆ. ಫ್ಯಾಕ್ಟ್ ನಂಬರ್ 7, ಮಾಟ್ಕಾ ಕಣಿವೆ. ಸ್ಕೋಪ್ಜೆಯಿಂದ ಸ್ವಲ್ಪವೇ ದೂರದಲ್ಲಿರುವ ಈ ಸ್ಥಳ ಪ್ರಕೃತಿ ಪ್ರಿಯರಿಗೆ ಸ್ವರ್ಗವಾಗಿದೆ. ಟ್ರಸ್ಕಾ ನದಿಯ ಕಮರಿಯಲ್ಲಿ ದೋಣಿ ವಿಹಾರವನ್ನು ಸಹ ನಾವಿಲ್ಲಿ ಮಾಡಬಹುದಾಗಿದೆ. ಇಲ್ಲಿನ ವ್ರೆವಲೋಲ್ ಗುಹೆ ಬಾಲ್ಕನ್ನ ಅತ್ಯಂತ ಆಳವಾದ ಜಲಾಂತರಗಾಮಿ ಗುಹೆಯಾಗಿದೆ. ಚಿತ್ತ ಸದೃಶವಾದ ಈ ಸ್ಥಳ ಅದ್ಭುತವಾಗಿದೆ. ಫ್ಯಾಕ್ಟ್ ನಂಬರ್ 8, ಸಾಂಪ್ರದಾಯಿಕ ಆಹಾರ. ಬಾಲ್ಕನ್ ಮತ್ತು ಮೆಡಿಟೇರಿಯನ್ ಹಾಗೂ ಟರ್ಕಿಶ್ ಪಾಕಶೈಲಿಯ ಮಿಶ್ರಣವೇ ನಾರ್ತ್ ಮ್ಯಾಸಿಡೋನಿಯಾದ ಆಹಾರವಾಗಿದೆ. ಇಲ್ಲಿನ ರಾಷ್ಟ್ರೀಯ ಖಾದ್ಯ ತಾವ್ಚೆ ಗ್ರಾವ್ಚೆ, ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಬೀನ್ಸ್, ಜೊತೆಗೆ ತಾಜಾ ತರಕಾರಿಗಳು, ಬಾರ್ಬಿಕೋ ಮಾಂಸ ಮತ್ತು ಪೇಸ್ಟ್ರಿಗಳು. ಇವೆಲ್ಲವೂ ಬಾಯಲ್ಲಿ ನೀರು ಸುರಿಸುವ ಆಹಾರಗಳಾಗಿವೆ. ಆಹಾರ ಪ್ರಿಯರಿಗೆ ಇದೊಂದು ಸ್ವರ್ಗವಾಗಬಹುದು. ಫ್ಯಾಕ್ಟ್ ನಂಬರ್ 9, ವಲಸೆಯ ಸಮಸ್ಯೆ. 9ನೇ ಸಂಗತಿ ಸ್ವಲ್ಪ ಕಳವಳಕಾರಿಯಾದಂಥದ್ದು. ಯುರೋಪಿನ ಬಡದೇಶಗಳಲ್ಲಿ ಒಂದಾದ ಇಲ್ಲಿ ಸರಾಸರಿ ಮಾಸಿಕ ವೇತನ 640 ಯೂರೋಗಳು, ಅಂದರೆ ಸರಿಸುಮಾರು $680. ಇದರಿಂದಾಗಿ ಅಪಾರ ಯುವಕರು ವಿದೇಶಕ್ಕೆ ವಲಸೆ ಹೋಗುತ್ತಿದ್ದಾರೆ. 2002ರಿಂದ 2021ರ ಅವಧಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಕಡಿಮೆಯಾಗಿದೆ. 2022ರಲ್ಲಿ ಯುರೋಪಿನಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಕುಸಿತ ದಾಖಲಾಯಿತು.
ಫ್ಯಾಕ್ಟ್ ನಂಬರ್ 10, ಸಾಂಪ್ರದಾಯಿಕ ಕುರಿ ಸಾಕಾಣಿಕೆ. ಇಲ್ಲಿನ ಪರ್ವತ ಗ್ರಾಮಗಳಲ್ಲಿ ಇಂದಿಗೂ ಸಹ ಪ್ರಾಚೀನ ಕುರಿ ಸಾಕಾಣಿಕೆ ಪದ್ಧತಿ ಉಳಿದುಕೊಂಡು ಬಂದಿದೆ. ಟ್ರಾನ್ಸ್ಹ್ಯೂಮನ್ಸ್ ಎಂಬ ಈ ವಿಧಾನದಲ್ಲಿ ಚಳಿಗಾಲದಲ್ಲಿ ಕುರಿಗಳನ್ನು ಗ್ರಾಮಗಳಿಗೆ ಮತ್ತು ಬೇಸಿಗೆಯಲ್ಲಿ ಪರ್ವತದ ತುದಿಗೆ ಕೊಂಡೊಯ್ಯುತ್ತಾರೆ. ಇದು ಶತಮಾನಗಳ ಇತಿಹಾಸವನ್ನು ಹೊತ್ತಿರುವ ಒಂದು ಜೀವನ ಶೈಲಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ನಾರ್ತ್ ಮ್ಯಾಸಿಡೋನಿಯಾದ 10 ಅದ್ಭುತ ಸಂಗತಿಗಳು. ನಾರ್ತ್ ಮೆಸಿಡೋನಿಯಾ ನಿಜಕ್ಕೂ ಅನ್ವೇಷಿಸಲೇಬೇಕಾದ ತಾಣವಾಗಿದೆ. ಪರ್ವತಗಳು, ಸರೋವರಗಳು, ಇತಿಹಾಸ, ಸಂಸ್ಕೃತಿ ಮತ್ತು ರುಚಿಕರ ಆಹಾರ ಎಲ್ಲವೂ ಸಹ ಇಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.